ಜೀವಕ್ಕೆ ಭಯ ಐತ್ರಿ ಸರ್. ನಮ್ ಸಣ್ಣ ಮಕ್ಳು ಅದಾವು. ನನ್ ಗಂಡ ಗೆಲ್ಬೇಕಾದಲ್ಲಿ ನಿನ್ ಮರ್ಡರ್ ಮಾಡ್ತೀನಿ ಮಾಡ್ತೀನಿ. ಫಸ್ಟ್ ದಿವ್ಸ ಬಂದ್ರೆ ನೀನ್ ಉಳಿಬೇಕು ಇಲ್ಲ ನಾ ಉಳಿಬೇಕು ಇಂಥವೆಲ್ಲ ಬೆದರಿಕೆ ಹಾಕ್ತಾರೆ ಸರ್. ಅದಕ್ಕೆ ನನ್ ಗಂಡನ್ ಕರ್ಕೊಂಡು ನಮ್ಮ ಅಜ್ಜಿ ಮನೆಗೆ ಸರ್. ನಾ ಯಾರು ಕರ್ಕೊಂಡು ಹೋಗ್ಲಿ ಬಿಡ್ಲಿ ಏನ ನಾನು ಈಗ ಸದ್ಯಕ್ಕ ನಮ್ದು ಕೋರ್ಟ್ನಾಗ ವಿಷಯ ನಡದತಿ. ಯಾವುದೇ ಯಥಾಸ್ಥಿತಿ ಏನ ಯಥಾಸ್ಥಿತಿ ಕಾಪಾಡ್ರಿ. ಈಗೇನು ಬದಲಾವಣೆ ಮಾಡ್ಲಕ್ ಹೋಗ್ಬೇಡ್ರಿ ಅನ್ಕ ನಮ್ ಸಮಸ್ಯೆ ಬಗೆಹರ್ತಾನ ಯಾರು ಅವ ಮೆಂಬರ್ ಅದಾನ ಯಾವತ್ತು ಅಲ್ಲೇ ಇರ್ತಾನ. ಅವೇ ನಾ ಕರ್ಕೊಂಡು ಹೋಗಿಲ್ಲ ಅವನ. ಅವ ಯಾವತ್ತು ಪಂಚಾಯತಿ ಮೆಂಬರ್ ಅದಾನ ಅಲ್ಲೇ ಇರ್ತಾನ. ಯಾವತ್ತು ಆಶ್ರಯದಿಂದ ಅವು ಇವು ಮಾಡ್ಕೊತಿರ್ತಾನ. ನಾ ಕರ್ಕೊಂಡು ಹೋಗಿಲ್ಲ. ಏನ್ ಮಾಡಕ್ ಹೋಗಿದ್ದಿ? ನಾನು ಯಥಾಸ್ಥಿತಿ ಹೊಡೆದ್ರೆ ಅದೇ ಹೊಡೆದ್ರೆ ನಾವೇನ್ ಮಾಡೋಣ? ಹೊಡೆದ್ ಗೊತ್ತಾಗ್ಬೇಕಲ್ಲ ಮತ್ ನಮಗ. ಈಗ ಕೋರ್ಟ್ನಾಗ ವಿಷಯ ನೋಡತಿ ಅನ್ಕ ಏನೋ ತಡೆ ಏನೋ ಬದಲಾವಣೆ ಮಾಡ್ಬೇಡ್ರ ತಟ್ಟೆ ಹೇಳಿ ಅಂತ ಹೇಳಿ. ಯಾಕೆ ಹೋಗಿದ್ ಕೇಳ್ತೀನಿ. ಉತ್ತರ ಹೇಳತ್ತೀವಿ ಸರಿ ಬಾ ಇಲ್ಲಿ ಒಳ ಬರ್ರಿ. ಒಳಗ್ ಬರ್ರಿ ಬರ್ಲಿ ಒಳಗ್ ನಡಿ ನಡಿ. ಅದಕ್ಕೆ ಬಾರ ಬಾ 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 ಬಾ. ನೀ ಹುಟ್ಟಿ ಮಂಡ್ರಿ ಗಟ್ಟಿ ಹೊಡ್ದಾಳೆ. ನಾ ಹುಟ್ಟಿಲ್ಲ. ನಾ ಗರ್ತಿದ್ದೀನಿ. ನೀ ಬಿಡ್ರಿ ಹುಟ್ಟಿ. ಅದೇ ನೀನೇ ಅದಿ ಎಲ್ಲ ಸುಳ್ಳು ಮಗಳ ತೋಳ ಜನಪಕ್ಕೆ ಬೇಕಿ ಹಾಕ ನಿನಗ್ ಬೇಕ ನನಗಲ್ಲ. ಸರ್ ಇವತ್ತು ನೀವು ಸರ್ಕಾರದಾಗ ನೀವು ಬಂದಿರಿ MLC ಫೋಟೋ ಮಾಡಿಸಿ ಸರ್ ಏನಾಗಿತ್ತು ಏನ್ ಸಮಸ್ಯೆ ನಿಮ್ಗೆ? ಇವತ್ತ ನಮ್ಮ ಬ್ರದರ್ ನಮ್ಗ ಹೊಡೆದಾರ್ರಿ. ಅದಕ್ಕ ಮಾನ್ಯ 13 ತಾರೀಕಿಗೆ ಬೆಂಗಳೂರಿಂದ ಅವ್ರು ಬಂದಾರ. ಆವತ್ತಿಂದಿಂದ ನಮ್ಗ ಟಾರ್ಚರ್ ಕೊಡ್ಲಾತಾರ. ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿ ಈಗಾಗಲೇ ಅವ ದಾವಾ ಮಾಡ್ಯಾರ. ಕೋರ್ಟ್ನಾಗ ದಾವಾ ಚಾಲ್ತಿ ಐತಿ. ನಾ ಆಯ್ತು ಕೋರ್ಟ್ ದಿಂದ ನಿಮ್ಗೆ ಏನ್ ಬರ್ದಿದ್ದ ನೀವು ತಗೋ ಅಂತ ಹೇಳಿ ನಾವ್ ಹೇಳೇವ್ರಿ. ನಾವೇನ್ ಕೊಡುಲ್ಲ ತಂದಿಲ್ಲ. ಕೋರ್ಟ್ ಪ್ರಕಾರ ನೀವು ತಗೋತಂದ್ರ ನಮ್ಗ ಟಾರ್ಚರ್ ಮಾಡಿ ಹೆಚ್ಚಿನ ಪಾಲ ಬೇಕಂತ ಹೇಳಿ ನಮ್ಗ ಹೊಡಿಲಾಕ ಬಡ್ಲಾಕ ಬ್ಯಾಟ್ ತಗೊಂಡ್ ಬರ್ತಾನ. ಒಮ್ಮೆ ಹಾರಿ ತಗೊಂಡ್ ಬರ್ತಾನ. ಒಮ್ಮೆ ಹರಿತವಾದ ಏನ್ರ ಒಂದ್ ಕುಡ್ಗೋಲ್ ಅಂತ ಕುಡ್ಗೋಲ್ ತಗೊಂಡ್ ಹೊಡ್ಲಾಕ್ ಬರ್ತಾನ. ಇವತ್ ನಮ್ ಸಣ್ಣ ಮಕ್ಳು ಒಂದ್ 1ನೇ ಒಂದ್ 3ನೇ ತರಗತಿ ಮಕ್ಳದಾವು. ಆ ಮಕ್ಕಳದ್ ನಮ್ ವಿದ್ಯಾಭ್ಯಾಸ ಸಮಸ್ಯೆ ಬರ್ಲಾತೈತಿ. ನಮ್ಗೆಲ್ಲಾ ಇವತ್ತಿನ ದಿವ್ಸ ಈಗ ನಾಳೆ ನಮ್ಗ್ ಹೊಡೆದ್ರ ಮಾಡಿದ್ರ ನಮ್ ಮಕ್ಳ ಪರಿಸ್ಥಿತಿ ಏನ ನಂಗ ನಮ್ಗ್ ಭಯ ಹುಟ್ಟೈತಿ. ಅದಕ್ಕ ಇವತ್ ನಾವು ಹೊಡೆದಿದ್ದಕ್ಕ ನಾನು ಸರ್ಕಾರದ ಈ ಕಡೆ ಬಂದೇವ್ರ. ನಾವು ಸರ್ ಈ ಘಟನೆ ಹೇಗ್ ನಡೀತಿ ಇವತ್ತು ಘಟನೆ ಇವತ್ತು ಸಂಜೆಕ ನಾವು ಪಂಚಾಯತಿಗೆ ಉತ್ತಾರಿ ಒಳಗೆ ಯಾವುದೇ ಬದಲಾವಣೆ ಮಾಡಬಾರ್ದು. ಕೋರ್ಟ್ ಒಳಗ ನಮ್ದು ಈಗಾಗಲೇ ಚಾಲ್ತಿ ಕೇಸ್ ನಡೆದೈತಿ. ಯಥಾಸ್ಥಿತಿ ಕಾಪಾಡಬೇಕು. ಯಾವ್ದಾದ್ರು ಉತ್ತರ ಜೀವದ ಪ್ರಕಾರ ಸ್ವಲ್ಪ ಮೇಲ್ಗೆ ತನ್ನ ಹೆಸರ ಮೇಲೆ ತೆಳಗಡೆ ಏನ್ರ ಮಾಡ್ಲಾಕ ಹೋದ್ರೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ನಾ ಒಂದ್ ಅರ್ಜಿ ಕೊಟ್ಟು ಬಂದಿ. ಆ ಅರ್ಜಿ ಯಾಕೆ ಕೊಟ್ಟು ಬಂದಿ ಅಂತ ಹೇಳಿ ಹಾರಿ ತಗೊಂಡ್ ಹೊಡ್ಲಾಕ್ ಬಂದ ನಮ್ಗೆ. ಓಣ್ಯಾಗ್ನವ್ರು ಯಾರು ಬಿಡ್ಸಕ್ ಬರ್ಲಿ ಬಂದ್ರಿ ಎಲ್ಲಾರು ಬಂದು ಅವ್ರು ಬಿಡಿಸಿದ್ರ ಅಂತೇಳಿ ನಾವು ಸ್ವಲ್ಪ ಉಳ್ಕೊಂಡೇವ್ರ ನಾವ್ ಇವತ್ತು. ಇಲ್ಕಂದ್ರ ಅವ್ರು ಬಿಡಿಸ್ಲಿಲ್ಲ ಅಂದ್ರೆ ಇವತ್ತು ನಮ್ದು ಏನಾಗ್ತಿತ್ತು ಗೊತ್ತಿಲ್ರಿ. ಪೆಟ್ ಎಲ್ಲೆಲ್ಲ ಸರ್? ಪೆಟ್ಟ ಇವತ್ತ ಸೊಂಟಕ್ಕ ಈ ಬಳ್ಳಿಗೆ ಇಲ್ಲಿ ಆಗಿತ್ರಿ ಒಳಪೆಟ್ಟ. ಮತ್ತ ಇಲ್ಲಿ ಬಲಗಾಲ ಹಿಂಬಿಡಕ್ ಪೆಟ್ಟಾಗಿತ್ರಿ ನಮ್ಗ. ಸರ್ ಈ ಮೊದಲು ನಿಮ್ ಮನೆ ತರ ಒಂದ್ 15-20 ದಿವಸದಿಂದ ನಿಮ್ಗೆ ಟಾರ್ಚರ್ ಕೊಡಾಕತ್ತಾನ. ಹೌದು. ಈ ಮೊದಲು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಹೊಂಟೇವ್ರಿ. 112 ಕಾಲ್ ಮಾಡಿದೇವ್ರಿ. ಅವ್ರೆಲ್ಲಾ ಬಂದು ಬಂದ್ ಹೋಗ್ಯಾರ್ರಿ. ಗಾಡಿಗಳು ಹೊಡಿಲಾಕತ್ತಾನ ಮನ್ಯಾಗ. ಮತ್ತ ನಮಗೂ ಹೊಡಿಲಾಕತ್ತಾನ.
ಅವೆಲ್ಲ ಗಾಡಿಗಳ ಫೋಟೋದೆಲ್ಲ ಹೊಡ್ಕೊಂಡು ಹೋಗ್ಯಾರ 112 ದವ್ರು. ಆಮೇಲೆ 107 ಆಗಿತ್ರಿ. ಆಮೇಲೆ FIR ಆಗಿತ್ರಿ. ಇಷ್ಟೆಲ್ಲಾ ಆದ್ರೂ ಅವ ಭಯ ಇಲ್ಲ ಅವಂಗ. ಒಟ್ಟ ನಾವ್ ಹೊಡಿತೀನಿ ಕೊಲೆ ಮಾಡ್ತೀನಿ, ನಮ್ ಜೀವ ಬೆದರಿಕೆ ಹಾಕೋದು ಅಕ್ಷರಶಃ ಹೊಡಿಲಕ್ಕೆ ಬರ್ಲಾತಾರ ಅವ. ಅದು ಅವ ಹೆಂಗ್ ಹೇಳ್ತಾನ ಹಂಗೆ ಮಾಡ್ಲಾತಾರ್ರಿ, ಹೊಡಿತೀನಿ ಅಂತ ಹೇಳ್ಕಿಸಿಂದ. ಅದಕ್ಕ ನಮ್ಗ ನಮ್ ಮಕ್ಳ ಭವಿಷ್ಯ ಹೆಂಗ ಏನು ಅಂತ ನಮ್ ಚಿಂತೆ ಆಗೈತಿ ಈಗ. ಹಾಗಲ್ರಿ ನಿಮ್ ಮ್ಯಾಗ ಇಟ್ಟು ಕೋಪ ನಿಮ್ ಒಡ ಹುಟ್ಟಿದ ಅಣ್ಣನಾಗಿ ಇಟ್ಟು ಕೋಪ ತೋರ್ಸಾತಂದ್ರ ಏನ್ ಸಮಸ್ಯೆ ಅದು? ಏನ್ ಸಮಸ್ಯೆ ಐತಂದ್ರ ಈಗ ನಮ್ಮ ತಾಯಿಯವರು ಒಂದು ಆಸ್ತಿ ದನ್ನಾಳ್ ಗ್ರಾಮದಾಗ ಒಂದು ಆಸ್ತಿ ಐತಿ. ಅವ್ರು ಸ್ವಯಾರ್ಜಿತ ಗಳಿಸಿದ ಆಸ್ತಿ. ಆ ಆಸ್ತಿ ನನ್ನ ಹೆಸರ್ಲಿ ಅವ್ರು ನಾ ಸಾಕಿನಿ ಸಲುವಿನಿ ಅಂತ ಹೇಳ್ಕಿಸಿ ನನ್ನ ಹೆಸರ್ಲಿ ಅವ್ರು ಬಿಟ್ಟು ಖರೀದಿಗೆ ಹಾಕಿಕೊಟ್ರ. ಆಮೇಲೆ ಒಂದು ಪಿತ್ರಾರ್ಜಿತ ಆಸ್ತಿ ಒಳಗ ಅವ ದಾವಾ ಮಾಡಿಂದ ನನಗ 1/4 ಅಂಶ ನಮ್ಮ ತಾಯಿಗೆ ಬರ್ತಕ್ಕಂಥ ಪಾಲನು ನನ್ನ ಹೆಸರ್ಲಿ ಅವ್ರು ಮೃತ್ಯು ಪತ್ರ ಮಾಡಿಕೊಟ್ರ. ಇಷ್ಟೆಲ್ಲಾ ಇವ್ ಮಾಡ್ಕೊಂಡಲ್ಲ ಅಂತ ಹೇಳ್ಕಿಸಿಂದ ದ್ವೇಷ ಇಟ್ಟು ಆದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ನನ್ಗ ಅರ್ಧ ಪಾಲ ಬೇಕು, ಇದು ಬೇಕು, ಜಾಸ್ತಿ ಹೆಚ್ಚಿನ ಪಾಲ ಬೇಕು ಅಂತ ಹೇಳ್ಕಿಸಿಂದ ಅವ ನಮ್ ಜೊತೆ ಈ ತರ ಬಿಹೇವ್ ಮಾಡತ್ತನ್ರಿ. ಈ ಸದ್ ನಿಮ್ ತಾಯಿಯವರು ನಿಮಗೆ ಈ ಸದ ಮೃತ್ಯು ಪತ್ರ ಇದನ್ನೆಲ್ಲ ಯಾಕೆ ಮಾಡ್ಕೊಟ್ರಿ ಆಗ್ತಿತ್ತು? ಯಾಕೆ ಅವ ನೋಡಿಲ್ಲ ಏನ್ರಿ ನಿಮ್ ತಾಯಿ ತಂದಿಗೆ? ಎಂದು ಅವ ತಾಯಿ ತಂದಿ ಸತ್ರು ಕೆಟ್ರು ಯಾವತ್ತು ಯಾರು ನಮ್ ರಿಲೇಷನ್ ಒಳಗಾಗ್ಲಿ ಒಂದ್ ಯಾವ್ದೇ ಕಾರ್ಯಕ್ರಮಕ್ಕಾಗ್ಲಿ ಯಾವ್ದು ಅಟೆಂಡ್ ಆಗಿಲ್ಲ. ಯಾವ್ದು ತರ ಏನೋ ಒಂದು ಯಾವ್ದಕ್ಕೂ ಅಟೆಂಡ್ ಆಗಿಲ್ಲ, ಏನೋ ಹೆಲ್ಪ್ ಮಾಡಿಲ್ಲ. ಯಾವ್ದು ನೋವು ನಲಿವು ಅದಕ್ಕೂ ಬಂದಿಲ್ಲ ಅವ. ಬಿಜಾಪುರ ಬಿಟ್ಟು 8 ವರ್ಷ ಆಗಿತ್ರಿ. ಅವ ಇವತ್ತಿಗೆ 92ನೇ ಇಸ್ವಿ ಒಳಗ ಬಿಟ್ಟವ. ಈಗ ಬಂದನ್ರಿ ಅವ. ಆದ್ರ ಅವ ಈ ತರ ಎಲ್ಲ ಮಾಡ್ಬೇಕ ಏನ್ ಕಲಿಕೆ ಮಾತೇನ್ ಮಾಡತ್ತ ಏನು? ಹೌದ್ರಿ. ಅದರಿಂದ ಒಂದ್ ಸ್ವಲ್ಪ ನಮ್ ತಾಯಿಯವರು ಕರ್ಮಸ್ಥಳದಾಗ ಒಂದ್ 1 ಎಕರೆ ತವ್ರ ಮನಿ ಪಾಲ ತಗೊಂಡ್ರಿ. ಆ ತವ್ರ ಮನಿ ಪಾಲ ತಗೊಂಡ್ರ ಈಗ ನಮ್ಮ ಅಮ್ಮನ ಮಕ್ಕಳು ಈ ದ್ವೇಷ ಸಾಧಿಸ್ಲಾಕ ನಮ್ಮ ಅಣ್ಣನ ಎತ್ತಿಡ್ಲಾತಾರ್ರಿ. ಎತ್ತಿಡ್ಕಿಸಿಂದ ಇದನ್ನೆಲ್ಲ ಮಾಡಿಸ್ಲಾತಾರ್ರಿ. ಈಗ ನೀವು ಪೊಲೀಸ್ ಇಲಾಖೆಗೆ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀರಿ ಸರ್ ನೀವು? ಪೊಲೀಸ್ ಇಲಾಖೆಗೆ ನಮ್ಗೆ ಸಂರಕ್ಷಣೆ ಕೊಟ್ರೆ ಸಾಕು. ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡ್ರಿಗೆ, ನಮ್ಗ, ನಮ್ ಕುಟುಂಬಕ್ಕ ಸಂರಕ್ಷಣೆ ಕೊಡ್ಲಿ ಅಂತ ಹೇಳಿ ನಾ ಕೇಳ್ಕೊಳತ್ತೀನಿ. ನಿಮ್ ಹೆಸರು ಸರ್? ಮಲ್ಲಿಕಾರ್ಜುನ್ ಸಾಲಿ. ನಿಮ್ ಊರು ಸರ್? ಹಿಟ್ಟಿನಹಳ್ಳಿ, ತಾಲೂಕು ಜಿಲ್ಲಾ ವಿಜಯಪುರ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ಇವತ್ತು ನೀವು ಸರ್ಕಾರದ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಂದಿರಿ, MLC ಕೇಸ್ ಕೂಡ ಮಾಡಿದ್ರಿ, ಏನಾಗಿತ್ತು ಮೇಡಮ್? ಏನಿಲ್ರಿ ಸರ್, ಅದೇ ಅವ್ರು ಆಸ್ತಿ ಸಲುವಾಗಿ ಜಗಳಕ್ಕ ನಮ್ ಬಾವರ್ ಬಂದಿದ್ರು. ಅಂದ್ರೆ ನಾವ್ ಗಂಡನ ಅಣ್ಣ ಅವ್ರು ಬಂದ್ ಕಿಸಿಂದ್ರ ಹಿಂಗ್ ಜಗಳ ತಗೋದು ಇದು ಮಾಡ್ಲತ್ತನ ಸ್ವಲ್ಪ ಒಳಪೆಟ್ಟ ಅವು ಹೊಡೆದ್ ಬಿಟ್ರು. ಈಗಾಗ್ಲೇ ಹಿಂಗೆ ಆಗಿತ್ರಿ. ಅಂಜಿ ಓಡಿ ನಮ್ಮ ಚಿಗೋರ್ ಮನ್ಯಾಗ ನಾ ಅದ್ನಿ ಮನ್ಯಾಗ ಅದೀನ್ರಿ. ಹೀಗಾಗಿ ಬೇಡ ಅವ್ರ ಕಡೆ ಹೋಗಿದ್ದಿಲ್ರಿ. ಈಗ ನೀನ ಪಾರ್ಟಿಷನ್ ಮಾಡ್ಯಾನ ಹಿಂಗ್ ಬೇಲಿ ಹಾಕ್ಯಾನ ಇದು ಮಾಡ್ಯಾನ, ನಾ ಸ್ವಲ್ಪ ಹೊಸ ಹುಡುಗ ಹೋಗ್ಬರ್ ನೋಡ್ರಿ ಅಂತೇಳಿ ನಮ್ ಗಂಡನ್ ಕರ್ಕೊಂಡ್ ಹೋದಿವ್ರಿ. ಅಲ್ಲಿ ಹೋಗಾನ ಚಂದಾಗಿ ಮಾತಾಡ್ರಿ ಒಂದ್ 1/2 ತಾಸ್ ಮೊದಲ ಚಂದಾಗಿರುನು ಹಿಂಗ ಆಯ್ತಪ್ಪ ಆತನು ಹೂ ಅಂದ್ವಿ. ಮತ್ ಅವ್ರು ಬರೋದ್ರಾಗ ನೀ ಹಿಂಗ್ ಯಾಕೆ ಮಾಡಿ ಅರ್ಜಿ ಯಾಕೆ ಮಾಡಿ ಅಂತ ಹಾರಿ ತಗೊಂಡ್ ಹೊಡ್ಲಿಕ್ಕೆ ಬಂದ್ರಿ. ಅದಕ್ಕೆ ಅವ್ರಿಗೆ ಒಳಪಟ್ಟ ಇದು ತ್ರಾಸ ಆಯ್ತು. ಅದಕ್ಕೆ ಕರ್ಕೊಂಡ್ ಬಂದ್ರಿ. ನೀವು ಊರು ಬಿಟ್ಟು 8 ದಿವಸ ಆಯ್ತು ಮೇಡಮ್? ಊರು ಬಿಟ್ಟು ಈಗ 25 ದಿವಸ ಆಯ್ತು. ಅಂದ್ರೆ ಅವ್ನಿಗೆ ಹೆದರಿ ಊರು ಬಿಟ್ರಿ ಅಂತ ನಂಗಾಯ್ತು. ನನ್ಗ ಹಂಗೆ ಅರಿಸ್ರಿ ಸರ್. ಮತ್ತೆ ಹಿಂಗ ಮಕ್ಳಿಗೆ ನೋಡೋಣ ಭಯ, ಅವ್ನ ಭಯ ನೋಡೋದ್ ಭಯ ಆಕತ್ರಿ. ಒಂದ್ 5 ನಿಮಿಷ ಚಂದಾಗಿ ಮಾತಾಡ್ರ 5 ನಿಮಿಷ ಹೊಡ್ಲಿಕ್ಕೆ ಬರ್ತಂತ ಸರ್. ಯಾಕೆ ಅವ್ನಿಗೆ ಹೆಂಡತಿ ಮಕ್ಳು ಇಲ್ಲೇನ್ರಿ? ಇಲ್ರಿ ಸರ್, ಹೆಂಡತಿ ಮಕ್ಳು ಇದ್ರಿ. ಅತ್ತಿ ಮಗನೇ ಮದ್ವೆ ಆಗಿದ್ರವ. ಅವ್ರನ್ನು ಚಂದಾಗಿ ನೋಡ್ಲಿಲ್ರಿ ಸರ್. ಅವ್ರನ್ನು ಇಲ್ಲೇ ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರಿ. ಆ ಹೆಣ್ಮಕ್ಳು ಏನಾದ್ರು ಅವ್ರಿಗೆ ತೀರ್ಕೊಂಡ್ರಿ ಸರ್. ಅವ್ರಿಗೆ ಏನ್ ತ್ರಾಸ ಆಯ್ತು ಏನೈತ್ರಿ, ಅವ್ರ ಅಲ್ಲೇ ಇಟ್ಬಿಟ್ರಿ. ಅತ್ತಿ ಮಗಳ ಮನೆಗೆ ಅವ್ರ ಮನೆಗೆ ಇದ್ರಿ ಅವ್ರು. ಮದುವೆ 8 ವರ್ಷ ಆಯ್ತು ಮೇಡಮ್? ನನಗೆ 13 ವರ್ಷ ಆಯ್ತ್ರಿ ಸರ್. 13 ವರ್ಷ ಆಯ್ತು. ಅಲ್ಲಿ 13 ವರ್ಷದಿಂದ ನಿಮ್ ಭಾವ ನಿಮ್ಗೆ ಏನು ಕಾಂಟ್ಯಾಕ್ಟ್ ಇಲ್ವಾ? ಕಾಂಟ್ಯಾಕ್ಟ್ ಅಂದ್ರೆ ಒಂದ್ಸಲ ಬಂದಿದ್ರು ಸರ್. ನಾ ಬಂದಿ ಮೊದ್ಲಿನ ಹಿಡಿದೆ ಅವ್ರ ಆ ಕಡೆ ಹೋಗ್ಯಾರ್ರಿ. ಅವ್ರು ಇಲ್ಲಿ ಬಂದಿದ್ರು. ಅವ್ರ ತಾಯಿಗೆ ಅವ್ರಿಗೆ ಒಟ್ಟ ಇದನ್ನೇ ಆಗಿಲ್ರಿ. ಎಷ್ಟು ಸಲ ಹೇಳಿ ಕರೆದು ಮಾಡಿ ಬಂದ್ರು ಅವ್ರು ಬರ್ಲೇ ಇಲ್ರಿ. ಈಗ ನಮ್ಮ ಅತ್ತಿಯರ್ ತಿರ್ಕೊಳನ ಈಗ ಆಸ್ತಿ ಸಲುವಾಗಿ ಹಿಂಗ್ ಬಂದು ಮಾಡ್ಲಾಗತ್ತಾರ್ರಿ. ಅದಕ್ ನಾವೇನ್ ಕೊಡಂಗಿಲ್ಲ ಅಂದೇನ್ರಿ. ಅವ್ರಾಗಿನೇ ಬಂದು ಕೋರ್ಟಿಗೆ 4 ಪಾಲ ಅಂದಾರಿ ಸರ್. ನಮ್ಮ ಅತ್ತಿಯರ್ದು, ನಮ್ ಗಂಡನದು, ನಮ್ ನಾದ್ನಿದು, ನಮ್ದು 4 ಪಾಲ ಮಾಡ್ಯಾರ್ರಿ ಅವ್ರು. ಆಯ್ತ್ರಿ, ನೀವು ಹೆಂಗ್ ತೊಂಡ್ರಿ ಹಂಗ್ ತಗೋರಿ, ನಮಗ್ ಬಿಡ್ರಿ. ಹಿಂಗಂದ್ರೆ ಇಲ್ಲ ನನಗ್ ಪೂರಾ ಅರ್ಧ ಬೇಕು ಹಿಂಗ್ ಮಾಡ್ಕಿಸಂದ್ರ ನಮ್ ಜಗ ಇದ್ರಲ್ಲಿ ನಿಮ್ ನಾದಿನಿಗಳು ಹೇಳಿಲ್ಲ? ನಾದ್ನಿಗೆ ಹೇಳಿರಿ ಸರ್. ಅವ್ರ ಇಟ್ಕೊಂಡಾರಿ ಸರ್. ನಮ್ಗೆ ಈಗ ಅಲ್ಲೆಲ್ಲ ಜೀವಕ ಭಯ ಐತ್ರಿ ಸರ್. ನಮ್ ಸಣ್ಣ ಮಕ್ಳು ಅದಾವು. ನನ್ ಗಂಡ ಗೆಲ್ಬೇಕಾದಲ್ಲಿ ನಿಂಗ್ ಮರ್ಡರ್ ಮಾಡ್ತೀನಿ, ಮಾಡ್ತೀನಿ. ಫಸ್ಟ್ ದಿವ್ಸ ಬಂದ್ರೆ ನೀನ್ ಉಳಿಬೇಕು ಇಲ್ಲ ನಾ ಉಳಿಬೇಕು, ಇಂಥವೆಲ್ಲ ಬೆದರಿಕೆ ಹಾಕ್ತಾರೆ ಸರ್. ಅದಕ್ಕೆ ನನ್ ಗಂಡನ್ ಕರ್ಕೊಂಡು ನಮ್ಮ ಅದ್ನಿ ಮನೆಗೆ ಸರ್. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲೇನ್ರಿ? ಕೊಟ್ಟಿರಿ ಸರ್. ಇಲ್ಲೆಲ್ಲ ನಮ್ ಗ್ರಾಮ ಪೊಲೀಸ್ಗೆ ಕೊಟ್ಟಿರಿ. ಅವ್ರು ಬಂದ್ ಆಕ್ಷನ್ ತಗೊಂಡಾರ ಸರ್. ಅವ್ರೆಲ್ಲ ಗಾಡಿ ಪೀಡಿ ಹೊಡೆದೆಲ್ಲ ನೋಡ್ಯಾರಿ. ಅದ್ರಕ್ಕೆ ಎಲ್ಲ ಹೇಳಿ ಹೋಗ್ಯಾರ ಸರ್. ನೀವು ಇಲ್ಲಿರಪ್ಪ, ನೀವು ಇರಪ್ಪ ಎಲ್ಲ ಹೇಳಿ ಹೋಗ್ಯಾರ್ರಿ. ಜೀವ ಬೆದರಿಕೆ ಕೇಸ್ ಹಾಕ್ಬೋದಾಗಿತ್ತಲ್ಲ? ಎಲ್ಲ ಹಾಕಿವ್ರಿ ಸರ್. ಅದನ್ನು ಹಾಕಿವ್ರಿ. ಪೊಲೀಸ್ ಬಂದಾರಿ ಸರ್. ಬಂದ್ ಕಿಶಂದ್ರ ಇದೆಲ್ಲ ಮಾಡಕ್ ಹೋಗ್ಬೇಡ, ಇನ್ನೊಮ್ಮೆ ಹಿಂಗ್ ಮಾಡಿದ್ರ ನೀನ್ ಅರೆಸ್ಟ್ ಮಾಡ್ತೀವಿ, ಮಾಡ್ತೀವಿ ಎಲ್ಲ ಬೆದರಿಕೆ ಮಾಡಿ ನೀವು ಚಂದ ಆಗಿರ ಅಣ್ಣ ತಮ್ಮ ಅಂತ ಹೇಳಿ ಅವತ್ ನಮ್ ಸಾಮಾನ್ ನಮ್ ಕೊಡಿಸ್ ಕಿಶಂದ್ರ ಎಲ್ಲ ಆಕ್ಷನ್ ತಗೊಂಡ್ ಹೋಗ್ಯಾರ್ರಿ ಅವ್ರು. ಇರ್ಲತ್ತೇಳಿ ಆದ್ರೂ ನಮ್ಮ ನಾದ್ನಿ ಬೇಡ ಹೋಗ್ಬೇಡ ಅಂತೇಳಿ ಅವ್ರ ಮನೆಗೆ ಇಟ್ಕೊಂಡಿದ್ರಿ. ಇವತ್ ಸುಮ್ ಕಸ ಉಡ್ಲಕ್ ಹೋಗ್ಬೇಕಂತೇಳಿ ಹೋಗಿದ್ದೀವ್ರಿ. ಈ ತರ ಹಾರಿ ತಗೊಂಡು ಬಂದು ಮಾಡಿದ್ರು ಸರ್. ಈ ಪೊಲೀಸ್ ಇಲಾಖೆಗೆ ನೀವು ಏನ್ ಕೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ ಸರ್. ಈಗ ನನ್ ಗಂಡ, ನನ್ ಮಕ್ಳು, ಅವ್ರ ಕುಟುಂಬ ನಮ್ ಜೀವ ರಕ್ಷಣೆ ಬೇಕ್ರಿ ಸರ್. ಅವರು ಮೊದಲೇ ಕುಡಿತಾರ ಇಬ್ರು. ಅವಾಗ ಇನ್ನೊಬ್ರನ್ನ ಹೆಂಗ್ಸಂತ ಅಂದಾರ ಸರ್. ಅವ್ರು ಯಾರು ನನ್ಗೆ ಗೊತ್ತಿಲ್ಲ. ಇಬ್ರು ಕುಡಿದ್ ಕಿಸಿದ್ರ ಒಮ್ಮೆ ಮೈ ಮೇಲೆ ಬರ್ತಾರೆ. ಈಗ ನನಗೂ ಕಸಬರಿ ತಗೊಂಡು ಕಲ್ ತಗೊಂಡು ಹೆಟ್ಲಕ್ ಬರ್ಲಾರ್ತಾರ್ರಿ. ಅದಕ್ಕೆ ನಮ್ಗ ಜೀವ ರಕ್ಷಣೆ ಬೇಕ್ರಿ ಸರ್ ಮೊದಲಾಗಿ.
ನಮ್ ಗಂಡ ಮಕ್ಕಳು ತುಂಬಾ ನಾವು ಇದ್ರಾಗಿದ್ದೀವ್ರಿ ಸರ್, ನಮ್ ಜೀವ ರಕ್ಷಣೆ ಬೇಕ್ರಿ. ನಿಮ್ಮ ಹೆಸರು ಮೇಡಮ್? ಸಂಗೀತ ಮಲ್ಲಿಕಾರ್ಜುನ್ ಸಾಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.